ಸಹಾರಾ ಮರುಭೂಮಿಯ ಮಧ್ಯ ಒಂದು ಹಳ್ಳಿ. ಆ ಹಳ್ಳಿಲಿರೋ ಆಲ್ಮೋಸ್ಟ್ ಎಲ್ಲ ಜನನೂ ಇದೆಲ್ಲ ದೇವ್ರಿಚ್ಛೆ. 10 ತಲೆಮಾರಿನ ಹಿಂದೆ ಒಬ್ಬ ತಾಯಿ ಮರುಭೂಮಿಯಲ್ಲಿ ನಿದ್ರೆಗೆ ಜಾರಿದಾಗ ಒಂದು ಶಕ್ತಿ ಆಕೆಯ ಬಳಿ ಪ್ರತ್ಯಕ್ಷವಾಗಿ, ನಿನಗೆ ಸದ್ಗುಣಶೀಲ ಮಕ್ಕಳು ಪ್ರಾಪ್ತಿಯಾಗುವರು, ಆದರೆ ದೃಷ್ಟಿಹೀನರಾಗಿ ಹುಟ್ಟುತ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಸಂತತಿಯಲ್ಲಿ ಹುಟ್ಟುವ ಮಕ್ಕಳೆಲ್ಲ ಕುರುಡರಾಗಿ ಹುಟ್ಟುತ್ತಾರೆ. ಆ ನಿಗೂಢ ಹಳ್ಳಿ ತಲುಪೋಕೆ ಭಯಂಕರ ಮರುಭೂಮಿಯ ಮಧ್ಯ 3 ದಿನ ಜರ್ನಿ. ನಮಸ್ಕಾರ ದೇವರ ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ವಿಶೇಷ ದಿನ. ಯಾಕಂತಂದರೆ ಇವತ್ತು ವಿಶೇಷ ಜನಗಳನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಮಾರಿಟೇನಿಯಾ ಕ್ಯಾಪಿಟಲ್ಲು ನೊವಾಕ್ಚೋಟಿಂದ ಒಂಚೂರು ದೂರ ಬಂದು ಆ ಸಿಟಿ ಆಚೆಯಿಂದ ಒಂದು ಹಳ್ಳಿಲಿದ್ದೀವಿ ಅಷ್ಟೇ. ಈ ಹಳ್ಳಿಲಿ ಎಲ್ಲ ತಯಾರಿನೂ ಮಾಡ್ಕೋತಾ ಇದ್ದೀವಿ. 7 ದಿನಕ್ಕಾಗೋ ಅಷ್ಟು ಹಣ್ಣು, ತರಕಾರಿ, ಆಹಾರ ಎಲ್ಲ ನಮ್ಮ ಗಾಡೀಲಿದೆ. Brother, how many copies you made my passport? 15. How much? 15 or 50? 50. 50 copies? Yeah. Oh my god, can you show the passport copies? ನೋಡ್ರಿ ದೇವರು, ಪಾಸ್ಪೋರ್ಟ್ ಕಾಪಿ 50 ಕಾಪಿ ಮಾಡಿಸ್ಕೊಂಡ್ಬಿಟ್ಟವ್ರೆ. ಯಾಕಂದರೆ ನಾವು ಹೋಗ್ತಾ ಇರೋ ದಾರಿ ಅಷ್ಟು ಈಸಿ ಅಲ್ಲ. ಹೆಜ್ಜೆಜ್ಜೆಗೂ ಚೆಕ್ ಪಾಯಿಂಟ್ ಇರ್ತವೆ. Police station. ಮಾರಿಟೇನಿಯಾ ಗೌರ್ಮೆಂಟ್ 2011ರಿಂದ ಇಲ್ಲಿವರೆಗೂ ಯಾವುದೇ ಟೆರರಿಸ್ಟ್ ಆಕ್ಟಿವಿಟಿ ಆಗಿಲ್ಲ ಅಂತ ಹೇಳ್ಕೊತಾವ್ರೆ. ಆದರೆ 2011ರವರೆಗೂ ಉಗ್ರರ ಆಟ ಜಾಸ್ತಿ ಆಗಿತ್ತು. ಚಾಕು ಗನ್ ತೋರಿಸಿ ಕಳ್ತನ ಮಾಡೋದು, ಕಿಡ್ನಾಪ್ ಮಾಡೋದು ತುಂಬ ಕಾಮನ್ ಆಗಿಬಿಟ್ಟಿತ್ತು. ಆದರೆ ಈಗ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಇವರ ಸರ್ಕಾರ ಹೇಳಿದ್ರು ಸಹ ಬೇರೆ ಎಲ್ಲ ದೇಶಗಳು ಈ ದೇಶಕ್ಕೆ ಹೋಗಬೇಡಿ ಅಂತ ಕೂಗಿ ಹೇಳ್ತಾವ್ರೆ. ಎಸ್ಪೆಷಲಿ ಮಾರಿಟೇನಿಯಾ ಮತ್ತೆ ಮಾಲಿ ಬಾರ್ಡರ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ದಾಳಿಕುಂಬೆಯಿಂದ ಬರೀ 30 ಕಿಲೋಮೀಟರ್ ಮಾಲಿ. ಅನ್ಫಾರ್ಚುನೇಟ್ಲಿ ನಾವು ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. This road is very dangerous. This road special. This road is very dangerous road. Every time I have accident. Every time. Go. Asu bantu. This is camel meat? Yeah. ಮಾರಿಟೇನಿಯಾದ ಜನಗಳು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ಬ್ರೇಕ್ಫಾಸ್ಟ್ಗೆ ಈ ಬ್ರೆಡ್ನ ತಿಂತಾರೆ. ಈ ಬ್ರೆಡ್ ಜೊತೆ ಮೀಟ್ನ ಸಹ ತಿಂತಾರೆ. ನೋಡಿ, ಆನ್ ದ ವೇ ಹೋಗೋವಾಗ ಗಾಡಿ ನಿಲ್ಲಿಸ್ಬಿಟ್ಟು ಬ್ರೆಡ್ನ ತಗೊಂತವ್ರೆ. ದೇವರು ನೋಡ್ರಿ, ಮಾರಿಟೇನಿಯಾ ಹಳ್ಳಿಯ ಬಟ್ಟೆ ಅಂಗಡಿ ಹೆಂಗಿದೆ ಅಂತ. ಯುರೋಪಲ್ಲಿ, ಅಮೆರಿಕದಲ್ಲಿ ಅಲ್ಲಿ ಯೂಸ್ ಮಾಡಿರೋ ಅಂಥ ಬಟ್ಟೆಗಳು ಫಸ್ಟ್ ಹ್ಯಾಂಡು ಅಥವಾ ಸೆಕೆಂಡ್ ಹ್ಯಾಂಡು. ನೋಡಿ, ಯುರೋಪ್ ಮತ್ತು ಅಮೆರಿಕದ 3rd ಹ್ಯಾಂಡ್ ಬಟ್ಟೆ. ಜರ್ನಿ ಹಂಗೆ ಕಂಟಿನ್ಯೂ ಆಗ್ತಿರೋ ಹಂಗೆ ಸಹಾರಾ ಡೆಸರ್ಟ್ ಮತ್ತೆ ನಮ್ಮ ದಾರಿಗೆ ಅಡ್ಡ ಬರ್ತಿತ್ತು. ಇದ್ದಕ್ಕಿದ್ದಂತೆ ಬಿರುಗಾಳಿ ಮರಳು ಎದ್ಬಿಡುತ್ತೆ. ಇಲ್ಲಿರೋ ಜನಗಳು ಈ ವೆದರ್ಗೆ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಆದರೆ ಹೊಸ ಜನ ಇಲ್ಲಿ ಬಂದರೆ ಅವರಿಗೆ ಈ ವಾತಾವರಣ ತುಂಬ ಕಷ್ಟ ಆಗಿ ಉಸಿರು ಕಟ್ಟೋ ವಾತಾವರಣ ಸೃಷ್ಟಿಯಾಗತ್ತೆ. ದೇವರು, ಮರಳುಗಾಡಿನ ಮಧ್ಯ ಹೋಗ್ತಾ ಇದ್ದೀವಿ. ಆಚೆ ಅಂತೂ 50 ಡಿಗ್ರಿವರೆಗೂ ತಲುಪಿಬಿಟ್ಟಿದೆ ಬಿಸಿ. ಒಳಗಡೆ ಇಲ್ಲಿ ಎಡಕ ಪಡಕ ಅಂತ AC ಓಡ್ತಾ ಇದೆ. ಅದಕ್ಕೆ ಸ್ವಲ್ಪ ಉಸಿರಾಡ್ತಾ ಇದೀವಿ ಅಷ್ಟೇ. ದೇವರ ಸತತ ಬೆಳಗ್ಗಿಂದ 9 ಅವರ್ ಜರ್ನಿ ಮಾಡಿ ಆನ್ ದ ವೇ ಬಂದು ಈಗ ಕ್ಯಾಂಪ್ ಹಾಕೋ ಅಂತ ಟೈಮ್ ಆಗಿದೆ. ಇನ್ನೇನು ಸಂಜೆ ಆಗಿದೆ. ರಾತ್ರಿ ಹೊತ್ತು ಈ ದೇಶದಲ್ಲಿ ಓಡಾಡೋಕ್ಕಾಗಲ್ಲ ಕಣ್ರಿ, ಅಷ್ಟು ಸೇಫ್ಟಿ ಇಲ್ಲ. ಇಲ್ಲಿ ಲೋಕಲ್ ಅವರೇ ರಾತ್ರಿ ಹೊತ್ತು ಓಡಾಡಲ್ಲ, ಇನ್ನು ಫಾರಿನರ್ ಓಡಾಡಿದ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನೋಡ್ರಿ, ನಮ್ಮ ಸ್ನೇಹಿತರು ಎಲ್ಲ ಸಾಮಾನುಗಳ್ನು ಆಲ್ರೆಡಿ ಇಳಿಸ್ಬಿಟ್ಟವ್ರೆ. ಪಾಪ ಇಡೀ ಗಾಡಿಲಿ ಇಡೀ ಮನೆನೇ ತಗೊಂಡ್ಬಿಟ್ಟವ್ರೆ. ಮತ್ತು ನಾವಿರೋ ಅಂಥ ಜಾಗ ನೋಡ್ರಿ, ಅದ್ಭುತವಾಗಿದೆ. ಪಾಮ್ ಟ್ರೀಸು ಸಹ ಬೆಳೆದ್ಬಿಟ್ಟಿವೆ.
think you first India you come here. I think. ಇಲ್ಲಿನ ಜನಗಳಿಗೆ ಎಂಜಲು ಪಂಜಲು ಏನೂ ಇಲ್ಲ. ಒಬ್ರು ಕುಡಿದಿರೋ ನೀರನ್ನೇ ಅದೇ ಲೋಟದಲ್ಲಿ 10 ಜನ ಕುಡಿತಾರೆ. ಮತ್ತೆ ಒಂದೇ ತಟ್ಟೆಯಲ್ಲಿ 10 ಜನ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ದೇವರು ಮಾರಿಟೇನಿಯಾದಲ್ಲಿ ಸಂಜೆ ಆಗೋಯ್ತು. ಸನ್ಸೆಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಲ್ಲಿ. ಹಗ್ಲೊತ್ತಂತೂ ಇಲ್ಲಿ ಇರೋಕ್ಕೆ ಆಗಲ್ಲ ಗುರು, ಫುಲ್ಲು ಬಿಸಿಲು. ಸಂಜೆ ಆಗ್ತಾ 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 ಬಿಸಿಲೆಲ್ಲ ಮಾಯ ಆಗೋಗ್ಬಿಡ್ತದೆ. ಚಳಿಗೆ ನಮ್ಮ ಸ್ನೇಹಿತರು ಸ್ಪೆಷಲ್ ನೊರೆ ಟೀ ಮಾಡ್ತಾವ್ರೆ. ನಿಮ್ಗೆ ಅದ್ರಲ್ಲಿ ಅನ್ನಿಸ್ಬೋದು ಏನು ಮಿಕ್ಸ್ ಮಾಡ್ಬಿಟ್ಟವ್ರೆ ಅಂತ. ಏನು ಮಿಕ್ಸ್ ಮಾಡಿಲ್ಲ ಅದರಲ್ಲಿ, ಟೀ ಎಲೆ ಮತ್ತು ಸಕ್ಕರೆ ಅಷ್ಟೇ. ಆ ಥರ ಟಿಪಾಯಿಸಿ 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 ನೊರೆ 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 ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ನೊರೆ ಇಲ್ಲ ಅಂದರೆ ಇವ್ರು ಕುಡಿಯೋದೇ ಇಲ್ಲ ಅಂತಾರೆ. ಇಡೀ ದೇಶದ ಜನಗಳಂತೂ ಟೀಗೆ ಅಡಿಕ್ಟ್ ಆಗ್ಬಿಟ್ಟವ್ರೆ. ಟೀ ಕುಡಿತಾರೆ 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 ಅಂದರೆ ಎಲ್ಲೋದ್ರೂ ಈ ಥರ ಪಾತ್ರೆ ಮತ್ತು ಗ್ಯಾಸ್ ಸ್ಟವ್ ತೊಗೊಂಡೋಗ್ಬಿಡ್ತಾರೆ. ಬಿಸಿನೀರು ಕಾಯಿಸ್ತಾ ಇರ್ತಾರೆ, ಸಕ್ಕರೆ ಹಾಕ್ತಾ ಇರ್ತಾರೆ, ಕುಡಿತಾ ಇರ್ತಾರೆ. ನೋಡಿ ಸಕ್ಕರೆ ಇಲ್ಲಿ ಕ್ಯಾರಿ ಮಾಡ್ತಾ ಇರ್ತಾರೆ ಯಾವಾಗಲೂ ಹೀಗೆ ಇವರು. ನೋಡಿ ಇದ್ರ ತುಂಬ ಸಕ್ಕರೆ ಐತೆ ನೋಡ್ರಿ ಇಲ್ಲಿ. ವಿತೌಟ್ ಫೋಮ್ ನೋ ಡ್ರಿಂಕಿಂಗ್. No drinking is very, you being very bad. ಚಿಯರ್ಸ್. ಸಕ್ಕರೆ ಒಂದು ಮಣ ಹಾಕ್ಬಿಟ್ಟವ್ರು ಇವರು. ನೋಡ್ತಿದ್ದಂಗೆ ಕತ್ಲೆ ಆಗೋಯ್ತು. ನಮ್ಮ ಸ್ನೇಹಿತರು ಬೆಂಕಿ ಬೇರೆ ಹಚ್ಬಿಟ್ರು. ಸುಮ್ಮನಿರ್ಲಾರ್ದಿರ ಪಾತ್ರೆಗೆ ಯಾವುದೋ ಹಿಟ್ಟು ಬೇರೆ ಹಾಕಿ ಕಲಿಸ್ತಾವ್ರೆ. ಪಚ್ಕ ಕೈಯಲ್ಲಿ ಕಲಿಸ್ಬಿಟ್ಟು ಬಟ್ಟೆ ಹೋಗಂಗೆ ಒಗಿತಾವ್ರ ಗುರು ಇವರು. ನಮ್ಮ ಸ್ನೇಹಿತ ಏನೋ ಮಾಡಕ್ಕೆ ಟ್ರೈ ಮಾಡ್ತವ್ರೆ, ಆದ್ರೆ ಏನು ಮಾಡ್ತವ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಮಣ್ಣಾಕ್ತವ್ರ ಗುರು. ನಾನಂತೂ ಅನ್ಕೊಂಡಿರ್ಲಿಲ್ಲ ಇದನ್ನ ಮಣ್ಣಾಕ್ ಮುಚ್ತಾರೆ ಅಂತ. A few moments later. ದೇವರು ನೋಡ್ರಿ, ಅವಾಗಿಂದ ಮರುಭೂಮಿಲಿ ಬೆಂದು ಬರಡಾಗಿರೋ ಅಂತ ಬ್ರೆಡ್ನ ನೋಡ್ತಾ ಇದ್ದೀರಾ ನೀವೀಗ. ಇದನ್ನ ತಗೊಂಡು ಯುದ್ಧ ಭೂಮಿಲಿ ಯುದ್ಧನೇ ಮಾಡ್ಬಿಡ್ಬೋದು ಗುರು. ಆಹಾ, ಇದೊಂಥರ ವಿಚಿತ್ರವಾಗೈತೆ ಗುರು. ನನ್ನ ತಲ್ಕಾಯಿ ಅಷ್ಟು ದಪ್ಪ ಆಯ್ತಿದು. ಕ್ರಿಸ್ಪಿ ಅಂತ ಇದೆ. ಟೇಸ್ಟ್ ಮಾಡೋಣ ಇದನ್ನು. ಅಕ್ಕಿ ರೊಟ್ಟಿ ಹಂಗೆ ಕರ್ಮ ಅಂತದ ಸೇಮ್ ಅದೇ ಥರ ಟೇಸ್ಟ್ ಹೊಡಿತೈತೆ ಗುರು. ಸಖತ್ತಾಗೈತೆ. ದೇವರು ಇವತ್ತಿನ ನನ್ನ ಡಿನ್ನರ್ಗೆ ಈ ಬ್ರೆಡ್ಡು ಮತ್ತು ಮಿಲೆಟ್ಸ್ ಚೂರ್ಣಮ್ ಸಹ ಸೇವಿಸ್ತೀನಿ. ಇದರಲ್ಲಿ 9 ಥರದ ಸಿರಿಧಾನ್ಯ, 11 ಥರದ ಮೊಳಕೆ ಕಟ್ಟಿದ ಕಾಳುಗಳು, ಹಾಗೆ 11 ಥರದ ಡ್ರೈ ಫ್ರೂಟ್ಸು ಎಲ್ಲ ಇದರಲ್ಲಿದೆ. ಪಾತ್ರೆಗೆ 300 ml ನೀರು ಹಾಕಿ, 2 ಟೇಬಲ್ ಸ್ಪೂನ್ ಮಿಲೆಟ್ ಪೌಡರ್ ಹಾಕಿ, ಇದರಲ್ಲೇ ಬರೋ ಆರೋಗ್ಯ ಅಮೃತ ಚೂರ್ಣ ಸಹ ಹಾಕಿ, ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ತಿರುಗಿಸ್ತಾ ಇರಿ. ಈ ಮಿಲೆಟ್ಸ್ ಚೂರ್ಣಂನಲ್ಲಿ ವಿಟಮಿನ್ಸು, ಮಿನರಲ್ಸು ಅತಿ ಹೆಚ್ಚಾಗಿದೆ. ನಿಮ್ಮ ಎನರ್ಜಿನ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡಿ, ನಿಮ್ಮ ಇಮ್ಯುನಿಟಿನ ಎನ್ಹಾನ್ಸ್ ಮಾಡಿ, ನಿಮ್ಮ ಮೂಳೆಗಳಿಗೆ ಶಕ್ತಿ ತುಂಬುತ್ತೆ. ಇದು ಬರೀ ಆಹಾರ ಅಲ್ಲ, ಆಹಾರದಲ್ಲೇ ಔಷಧಿ. ಇದು ಪ್ರತಿದಿನ ಸೇವಿಸೋದ್ರಿಂದ ನಿಮ್ಮ ಬಾಡಿನ ಹೀಲ್ ಮಾಡುತ್ತೆ ಈ ಮಿಲೆಟ್ಸ್ ಚೂರ್ಣಂ. ಟವರ್ ಇಲ್ಲ, ಕರೆಂಟ್ ಇಲ್ಲ, GPS ಮ್ಯಾಪ್ ವರ್ಕ್ ಆಗ್ತಾ ಇಲ್ಲ, ಎಲ್ಲಿದ್ದೀವಿ ಗೊತ್ತಿಲ್ಲ. ದೇವರು ನಾವೀಗ ಬಂದು ತಲುಪಿದೀವಿ ವಾಟರ್ ಬ್ಯಾಂಕ್ ಹತ್ರ. ಇಲ್ಲಿ ನಮ್ಮ ಖಾಲಿ ಆಗಿರೋಂಥ ಟ್ಯಾಂಕ್ಗಳಿಗೆ ನೀರು ತುಂಬ್ಕೋತಾವ್ರೆ. ನೋಡಿ ಈ ಪಾಟಿ ಮರುಭೂಮಿಲಿ ನೀರೆಲ್ಲಿ ಸಿಗ್ತಾ ಇದೆ ಅಂತ ನೀವು ಕೇಳಿದ್ರೆ, ನೋಡಿ ಇಲ್ಲಿದೆ ನೀರು. ಈ ಚೀಲದಲ್ಲಿಟ್ಟವ್ರೆ ನೀರು. ಎಲ್ಲಿಂದ ಬಂತು ಗುರು ನೀರಿದು? ಪೈಪ್ ಕನೆಕ್ಷನ್ ಎಲ್ಲೋ ಕೊಟ್ಟವ್ರೆ. ಭೂಮಿ ಒಳಗಡೆಯಿಂದ ಬಂದೈತಾ ನೀರಿದು? ಓ ಮೈ ಗಾಡ್. ಈ ಚೀಲದ ಓನರು ಇವರೇ. ಸಲಾಮ್ ವಾಲಿಕುಮ್. ನೀರಿನ ಓನರು ಮತ್ತೆ ಒಂಟೆಯ ಓನರು ಇವರೇ. ನೋಡಿ ಇವರ ಒಂಟೆಗಳೆಲ್ಲ ಅಲ್ಲಿ ನಿಂತಾವ್ ನೋಡ್ರಿ. ಆಹಾ, ಎಂಥ ಮರುಭೂಮಿಲಿ ಈ ಪಾಟಿ ನೀರು ಗುರು. ಜೀವನ ಅಂದ್ರೆ ಈ ಒಂಟೆಗಳ್ದೆ. ಒಂಟೆಗಳು ಯಾವಾಗಲೂ ಗುಂಪಲ್ಲೇ ಇರ್ತವೆ. ಇಲ್ಲಿರೋಂಥ ಒಂಟೆ ಓನರ್ಗಳು 1-2 ಒಂಟೆಗಳನ್ನ ಇಟ್ಟಿದ್ದ ಇತಿಹಾಸನೇ ಇಲ್ಲ. ಮಿನಿಮಮ್ 50 ಒಂಟೆಗಳಿಗೆ ಓನರ್ಗಳಾಗಿರ್ತಾರೆ. ಬಿರು ಮರಳುಗಾಡಲ್ಲಿ ಸಾಕ್ತಿದ್ದ ನಮಗೆ ಸ್ವರ್ಗ ಎದುರಾಯಿತು. ಸ್ವರ್ಗದಲ್ಲಿ ನದಿ ಇದೆ, ಬೆಟ್ಟ ಇದೆ, ಹಚ್ಚ ಹಸಿರಾಗಿದೆ, ಮಳೆ ಕೂಡ ಬೀಳ್ತಿದೆ.
ನಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಹೋದ್ ಜೀವ ವಾಪಸ್ ಬಂದಂಗಾಯ್ತು. ಮಳೆ ಬಂದ ರಭಸಕ್ಕೆ ಎಲ್ಲ ಖುಷಿಯಾಗ್ಬಿಟ್ಟವ್ರೆ. ಯಾವಾಗ್ಲೋ ಒಂದ್ಸಲ ಬೀಳೋ ಮಳೆ ನೋಡಿ ಇಲ್ಲಿನ ಪ್ರಾಣಿ ಪಕ್ಷಿಗಳು ಡ್ಯಾನ್ಸ್ ಆಡ್ತಾವೆ. ದೇವರು ದಾಳಿಕುಂಬೆಯಿಂದ ಒಂದು 50-60 ಕಿಲೋಮೀಟರ್ ಹತ್ತಿರ ಇದೀವಿ ಅಷ್ಟೇ ನಾವು. ಇಲ್ಲಿನ ಜನಗಳಿಗೆ ಆ ಊರಿನ ಹೆಸರೇ ಗೊತ್ತಿಲ್ಲ. GPS ಅಲ್ಲಿ ಹಾಕಿದ್ರೆ ಆ ಊರು ತೋರಿಸ್ತಾ ಇದೆ, ಆದರೆ ಅದಕ್ಕೆ ದಾರಿ ತೋರಿಸ್ತಾ ಇಲ್ಲ. ನೋಡಿ, ಈಗ ನಾವು ಇಲ್ಲಿದ್ದೀವಿ. ಇಲ್ಲಿಂದ ನಾವು ಹೋಗಬೇಕಾಗಿರೋದು ಇಲ್ಲಿಗೆ. ಇಲ್ಲೆಲ್ಲೂ GPS ಮ್ಯಾಪೇ ಇಲ್ಲ. ಇಲ್ಲಿಂದ ಇಲ್ಲಿಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. دالي كومبو. ದಿಕ್ಕು ದೆಸೆ ಇಲ್ದೇ ಇರೋ ದಾರಿಲಿ ಅಲ್ದು ತಲೆ ಕೆಟ್ಟೋಯ್ತು. ಇವರೇ ನೋಡ್ರಿ ದಾಳಿಕುಂಬೆಯ ಪ್ರೆಸಿಡೆಂಟು. ಯಾರೋ ಫಾರಿನರು ದೂರದಿಂದ ಕ್ಯಾಮ್ರಾ ಎತ್ಕೊಂಡು ಅವ್ರ ಊರಿಗೆ ಬಂದವ್ರೆ ಅಂದ್ರೆ ಅವರು ಒಳಗಡೆ ಬಿಟ್ಕೋತಾರ ಅದು ಗೊತ್ತಿಲ್ಲ. ದೇವ್ರ ಅವಾಗಿಂದ ಕಾಯ್ತಾ ಇರೋ ಅಂತ ಸಂದರ್ಭ ಬಂದೇ ಬಿಡ್ತು ನೋಡ್ರಿ. ಇವ್ರ ಊರಿಗೆ ಯಾರೋ ಒಬ್ಬ ಹೊಸಬ ಬಂದವನೇ ಬೇರೆ ಕಡೆಯಿಂದ ಅಂತ ಹೇಳಿ ಎಲ್ಲ ನಮ್ಮನ್ನ ವೆಲ್ಕಮ್ ಮಾಡಕ್ಕೆ ಇಲ್ಲಿ ಬಂದು ನಿಂತಿದ್ದಾರೆ. نامستي إنديا. نامستي إنديا. ನೀವು ನೋಡ್ತಾ ಇರೋವಂಥ ಪ್ರತಿಯೊಬ್ಬರು ಸಹ ವಿಶೇಷ ವ್ಯಕ್ತಿಗಳು. ಅಂದ್ರೆ ದಿವ್ಯಾಂಗರು, ಮಕ್ಕಳಿಂದ ಹಿಡಿದು ಸೀನಿಯರ್ಸು ಎಲ್ಲರೂ ಅಷ್ಟೇ. ಇಲ್ಲಿರೋರೆಲ್ಲ ದಿವ್ಯಾಂಗರು. ದೇವರು ಇಡೀ ಪ್ರಪಂಚನ ಇವರು ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ ಅಂದರೂ ಸಹ ಇವರೆಲ್ಲ ನಮಗಿಂತ ಚೆನ್ನಾಗಿ, ನಮಗಿಂತ ಖುಷಿಯಾಗಿ, ನಮಗಿಂತ ಆರೋಗ್ಯವಾಗಿ ಜೀವನ ಮಾಡ್ತಾ ಇರೋವಂಥ ಜನ ನೋಡ್ತಾ ಇದ್ದೀರಾ ನೀವೀಗ. ಸಹಾರಾ ಡೆಸರ್ಟ್ ಅಲ್ಲಿ ಈ ತರ ಒಂದು ಹಳ್ಳಿ ನೋಡ್ತೀನಿ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿಲ್ಲ ಗುರು. ಈ ತರ ಒಂದು ಹಳ್ಳಿ ಇದೆ ಅಂತ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. ನಾನು ಈ ಜನಗಳನ್ನ ನಿಮ್ಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದೀವಿ. ನಾವು ಬಂದಿರೋ ಖುಷಿಗೆ ಏನೇನೆಲ್ಲ ತಂದ್ಕೊಡ್ತಾವ್ರು ನೋಡ್ರಿ ಇಲ್ಲಿ ನಮಗೆ. ಓಹೋ, ಏನಿದು ಒಂಟೆಯ ಹಾಲು. ಈ ಪಾಟಿ ಒಂಟೆಯ ಹಾಲನ್ನು ಹೆಂಗೆ ಕುಡಿಯೋದು ಒಂದೇ ಸಲ. ಆದ್ರೆ ಇವ್ರಿಗೆ ಬೇಜಾರಾಗಬಾರ್ದು. ಟೇಸ್ಟ್ ಮಾಡೋಣ. ಚಿಯರ್ಸ್. ಸಕ್ಕರೆ ಹಾಕ್ಬಿಟ್ಟವ್ರೆ ಹಾಲ್ಗೆ. ಸಖತ್ತಾಗಿದೆ. ದೇವರು ಈ ಹಳ್ಳಿಲಿ ಸರಿಸುಮಾರು 40 ಜನ ದಿವ್ಯಾಂಗರಿದ್ದಾರೆ. ಏಕಾಏಕಿ ಇಷ್ಟೊಂದು ಜನ ದಿವ್ಯಾಂಗರಾಗಕ್ಕೆ ಏನೋ ಒಂದು ಕಾರಣ ಇರಬೇಕು. ಅದೇನು ಕಾರಣ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಪಾಟಿ ವಿಶೇಷ ಜನ ಒಂದು ಊರಲ್ಲಿರೋದು ಮೋಸ್ಟ್ಲಿ ನಾನು ಎಲ್ಲೂ ಕೇಳಲೇ ಇಲ್ಲ ಈ ಹಿಂದೆ. ಇವರ ಈ ವಿಶೇಷತೆ ಹೆಂಗಿಂದ ಸ್ಟಾರ್ಟ್ ಆಯ್ತು ಇವರಿಂದನೇ ಕೇಳೋಣ ಬನ್ನಿ. قطعا خلص مرات عندنا عم قد خلصوا شاشه ولوش ಎಂತ ಅಮೆರಿಕದಲ್ಲಿರೋ ಡಾಕ್ಟರ್ ಆಗ್ಲಿ ಬಂದ್ರು ಸಹ ಇವ್ರಿಗೆ ದೃಷ್ಟಿ ವಾಪಸ್ ಕೊಡಕ್ಕಾಗಲ್ಲ. ಯಾಕಂದ್ರೆ ಇದು ಅಲ್ಲನ ಇಚ್ಛೆ, ಅಲ್ಲನ ಡಿಸಿಷನ್ ಇದು. ಅದಕ್ಕಾಗಿ ನಾವು ಹೀಗಿದ್ದೀವಿ. ಅಲ್ಲ ಹೇಗೆ ಡಿಸೈಡ್ ಮಾಡಿರ್ತಾರೋ ಹಾಗೆ ನಾವು ಜೀವನ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಸಹಾರಾ ಮರುಭೂಮಿಯ ಮಧ್ಯ ಓರ್ವ ದಿವ್ಯಾಂಗರಿಗೆ ಅವರ ಸೆನ್ಸಿಂದನೇ ಭೂಮಿಯ ಒಳಗೆ ಎಷ್ಟು ಅಡಿ ಆಳದಲ್ಲಿ ನೀರು ಸಿಗುತ್ತೆ ಅಂತ ಕಂಡುಹಿಡಿಯೋ ವರದಾನ ಪ್ರಾಪ್ತಿಯಾಗಿತ್ತು. ಅವರು ಕಂಡುಹಿಡಿದಿರೋ ಬಾವಿ ಹತ್ರನೇ ಕರ್ಕೊಂಡು ಹೋಗ್ತಾವ್ರೆ. ನಮ್ಮ ತಂದೆ ಸಹ ದಿವ್ಯಾಂಗರಾಗಿದ್ರು. ಈ ಬಾವಿಯನ್ನ ಅವ್ರಿಗಿದ್ದ ಶಕ್ತಿಯಿಂದ ಕಂಡುಹಿಡಿದ್ರು. ಗುರು, ಏನ್ ಆಶ್ಚರ್ಯ ಗುರು, ಇಲ್ಲಿ ಬಂದು ನಾನು ಈ ತರ ಸ್ಟೋರಿ ನಾನು ಎಲ್ಲೂ ಕೇಳೇ ಇರಲಿಲ್ಲ. ಇವರೇ
ನನ್ನ ತಂದೆ. ಮರುಭೂಮಿಯ ಮಧ್ಯೆ ಇರೋ ಈ ಪುಟ್ಟ ಹಳ್ಳಿಯ ಜನಗಳಿಗೆ ಏನ್ ಸಿಕ್ಕಿದ್ರೆ ಖುಷಿ ಆಗ್ತಾರೆ ಅಂತ ಇವರ ಬಾಯಿಂದನೇ ಕೇಳೋಣ. ನನಗೀಗ 42 ವರ್ಷ. ನನ್ನ ಮಕ್ಕಳು ಆರೋಗ್ಯವಾಗಿದ್ದಾರೆ. ಇಡೀ ದಿನ ನನ್ನ ತಾಯಿ, ಹೆಂಡತಿ ಹಾಗೂ ಮಕ್ಕಳ ಜೊತೆ ಕಳಿತೀನಿ. ಪ್ರತಿದಿನ ಸ್ವರ್ಗದಲ್ಲಿರೋ ಅಷ್ಟೇ ಖುಷಿ ಆಗುತ್ತೆ ನನಗೆ. Brother, can you ask them, being a woman, how they're feeling here? ಎಲ್ಲ ಕೊಟ್ಟ ಜೀವನದಿಂದ ನಾವು ತುಂಬಾ ಸಂತೋಷವಾಗಿದ್ದೀವಿ. ನಮ್ಮ ಹಳ್ಳಿ ಯಾವುದೇ ಸ್ವರ್ಗಕ್ಕೂ ಕಮ್ಮಿ ಇಲ್ಲ. Everyone is very happy. Everyone is very happy. This is life. ದೇವರು ಈ ಮಂಚ ಅಂತೂ ಈ ಹಳ್ಳಿಯ ಸ್ಕಾಲರು. ಇವ್ರಿಗೆ ಕಣ್ ಕಾಣಿಸಿಲ್ಲ ಅಂತಂದ್ರೇನು, ಇಡೀ ಆ ಪವಿತ್ರವಾದಂತಹ ಕುರಾನ್ ಪುಸ್ತಕನ ಪೂರ್ತಿ ಮೆಮೊರೈಸ್ ಮಾಡ್ಕೊಂಡ್ಬಿಟ್ಟವ್ರೆ. ಕುರಾನಲ್ಲಿರೋ ಅಂಥ ಯಾವುದೇ ಪೇಜಲ್ಲಿರೋ ಅಂಥ ಯಾವುದೇ ಮಾಹಿತಿ ಕೇಳಿದ್ರು ಇವ್ರು ಹಾಗೆ ಹೇಳ್ಬಿಡ್ತಾರೆ. ಅಷ್ಟೇ ಅಲ್ಲ, ಈ ಹಳ್ಳಿಗೆ ಇವರೇ ಇಮಾಮ್ ಸಾಬು. ಇಲ್ಲಿನ ಮಕ್ಕಳಿಗೆ ಇವರು ಕುರಾನ್ ಪಾಠನ ಹೇಳ್ಕೊಡ್ತಾರೆ. ಇಲ್ಲಿ ಬರುವಂಥ ಮಕ್ಕಳು ಈ ಸ್ಲೇಟಲ್ಲಿ ಬರೀತಾರೆ ನೋಡಿ. ದೇವರು ಇಲ್ಲಿ ಬಂದು ನೋಡಾದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ, ಇವರ ಲೈಫು ನಿಮ್ಮ ಥರನೇ ನಾರ್ಮಲ್ ಆಗಿದೆ. ವಾಟ್ಸಪ್ ಯೂಸ್ ಮಾಡ್ತಾರೆ ನೋಡ್ರಿ ಪ್ರೆಸಿಡೆಂಟು. ದೇವರು ನೀವು ಮೊಸರನ್ನ ಕಡಿದ್ಬಿಟ್ಟು ಬೆಣ್ಣೆ ತೆಗಿತೀರಲ್ಲ ಅದರಲ್ಲಿ, ಹಂಗೇನೆ ಈ ಜನಗಳು ಮೊಸರನ್ನ ಇದ್ರಲ್ಲಿ ಕಡಿತಾರೆ. ಮೇಕೆಯ ಚರ್ಮ ಇದು. ಇದರದ್ದು ಎಂಟ್ರೆನ್ಸ್ ಇಲ್ಲಿದೆ ನೋಡಿ. ದೇವರ ಈ ಜನಗಳ ಹತ್ರ ಏನೇನಿಲ್ಲ ಹೇಳಿ, ಇಲ್ಲಿ ಪ್ರತಿಯೊಂದು ವಸ್ತುನೂ ಇದೆ. ಈಗ ಪ್ರೀತಿಯಿಂದ ಮಾಡಿರೋ ಮಜ್ಗೆನ ಕುಡಿತಾವ್ರೆ. ಹೌ ಇಸ್ ದ ಮಜ್ಗೆ? ನಿಮ್ಗೊಂದು ಪ್ರಶ್ನೆ ಕಾಡ್ತಿರ್ಬೇಕಲ್ವಾ, ಇಡೀ ಊರೇ ದಿವ್ಯಾಂಗರಾಗಕ್ಕೆ ಅದು ಹೇಗೆ ಸಾಧ್ಯ ಅಂತ. ಇದರ ಹಿಂದೆ ಇರೋ ಮರ್ಮ ಕೇಳೋಣ ಬನ್ನಿ. ಇದೆಲ್ಲ ದೇವ್ರಿಚ್ಛೆ. 10 ತಲೆಮಾರಿನ ಹಿಂದೆ ಒಬ್ಬ ತಾಯಿ ಮರುಭೂಮಿಯಲ್ಲಿ ನಿದ್ರೆಗೆ ಜಾರಿದಾಗ ಒಂದು ಶಕ್ತಿ ಆಕೆಯ ಬಳಿ ಪ್ರತ್ಯಕ್ಷವಾಗಿ, ನಿನಗೆ ಸದ್ಗುಣಶೀಲ ಮಕ್ಕಳು ಪ್ರಾಪ್ತಿಯಾಗುವರು, ಆದರೆ ದೃಷ್ಟಿಹೀನರಾಗಿ ಹುಟ್ಟುತ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಸಂತತಿಯಲ್ಲಿ ಹುಟ್ಟುವ ಮಕ್ಕಳೆಲ್ಲ ಕುರುಡರಾಗಿ ಹುಟ್ಟುತ್ತಾರೆ. ದೇವರು ಯಾರಾದರೂ ಹೊಸಬ್ರು ಇಲ್ಲಿ ಬಂದು ನೋಡಿದ್ರೆ ಇವ್ರನ್ನ ದಿವ್ಯಾಂಗರು ಅಂತ ಹೇಳಕ್ಕೆ ಆಗಲ್ಲ. ಕಣ್ಣಿದ್ರೆ ಎಷ್ಟು ಪರ್ಫೆಕ್ಟಾಗಿ ನಡ್ಕೊಂಡು ಹೋಗ್ತಾರೆ, ಎಷ್ಟು ಪರ್ಫೆಕ್ಟಾಗಿ ಹೆಜ್ಜೆ ಹಾಕ್ತಾರೆ, ಅಷ್ಟೇ ಪರ್ಫೆಕ್ಟಾಗಿ ಹೆಜ್ಜೆ ಹಾಕ್ತಾವ್ರು ಇಲ್ಲಿ ನೋಡಿ. ಮತ್ತೆ ಇಲ್ಲಿನ ಚಿಕ್ಕ ಚಿಕ್ಕ ಮಕ್ಕಳು ಈಗೀಗ ಅವರ ಸುತ್ತಮುತ್ತ ಊರನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಅವರ ಸ್ನೇಹಿತರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ. ಎಲ್ಲ ಎಷ್ಟು ಕಾನ್ಫಿಡೆಂಟಾಗಿ ನಡ್ಕೊಂಡು ಹೋಗ್ತಾವ್ರು ನೋಡಿ. ಇವರನ್ನ ನೋಡಿ ಅನ್ಸಿದ್ದು, ಕಣ್ಣು ಕುರುಡಾದ್ರೆ ಏನಂತೆ, ಮನಸ್ಸು ಕುರುಡಾದ್ರೆ ಬದುಕನ್ನೇ ಕತ್ತಲೆಗೊಳಿಸುತ್ತೆ.